ಸೊ 2 ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಕೇಳಿ. ಜಗತ್ತಿನಲ್ಲಿ ಅತಿ ದೊಡ್ಡ ಸಮಸ್ಯೆ ಏನು ದೇಶಗಳ ನಡುವೆ? ಯಾವ ವಿಚಾರದಲ್ಲಿ? ಬೌಂಡ್ರೀಸಾ? ಓಕೆ, ಬೌಂಡ್ರೀಸ್ ಬಿಟ್ರೆ ಹಣಕಾಸು ಅಲ್ವಾ? ಫಿನಾನ್ಸ್. ಓಕೆ, ಸೊ 1945ರಲ್ಲಿ UN ಸ್ಥಾಪನೆ ಆಗುವ ಅದೇ ಸಂದರ್ಭದಲ್ಲಿ ವಿಶ್ವಮಟ್ಟದಲ್ಲಿ ಹಣಕಾಸಿನ ಸಮಸ್ಯೆ ಕೂಡ ಇತ್ತು. ಅರ್ಥ ಆಯ್ತಾ? ಅಂದ್ರೆ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ರೀತಿಯ ಹಣಕಾಸು ವ್ಯವಸ್ಥೆಯನ್ನ ಫಾಲೋ ಮಾಡೋದ್ರಿಂದ ಸಂಸ್ಥೆಗಳ ನಡುವೆ ಹಣಕಾಸಿನ ಸಂಬಂಧಿತ ಸಮಸ್ಯೆಗಳಿದ್ವು. ಅದನ್ನ ಬಗೆಹರಿಸಲಿಕ್ಕೆ 1944ರಲ್ಲಿ 1944ರಲ್ಲಿ ಬ್ರೆಟನ್ ವುಡ್ಸ್ ಕಾನ್ಫರೆನ್ಸ್ ಅಂತ ಒಂದು ಸಮ್ಮೇಳನವನ್ನ ಕರೀತಾರೆ. ಒಂದು ಜಾಗ ಎಲ್ಲಿ? US ಅಲ್ಲಿ. ಓಕೆ, ಏನಕ್ಕೆ? ಬ್ರೆಟನ್ ವುಡ್ಸ್ ಕಾನ್ಫರೆನ್ಸ್ ವಾಸ್ ಹೆಲ್ಡ್ ಟು ರೆಗ್ಯುಲೇಟ್ ಗ್ಲೋಬಲ್ ಫಿನಾನ್ಷಿಯಲ್ ಸಿಸ್ಟಮ್ ಆಫ್ಟರ್ ವರ್ಲ್ಡ್ ವಾರ್ 2. ಎರಡನೇ ಮಹಾಯುದ್ಧ ಆದ್ಮೇಲೆ ನಮ್ಮ ಫಿನಾನ್ಷಿಯಲ್ ಸಿಸ್ಟಮ್ ಫುಲ್ ಚೇಂಜ್ ಆಗಿಬಿಡುತ್ತೆ ಅಲ್ವಾ? ದ ಫಿನಾನ್ಸ್ ಸಿಸ್ಟಮ್ ಇಟ್ ಸೆಲ್ಫ್ ವಿಲ್ ಚೇಂಜ್. ಸೊ ಈ ಬದಲಾವಣೆಯನ್ನ ಕಂಟ್ರೋಲ್ ಮಾಡಕ್ಕೆ, ಈ ಬದಲಾವಣೆ ಏನಾಗಿದ್ದಾವೆ ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ, ಇದನ್ನ ಸರಿಪಡಿಸೋದಕ್ಕೋಸ್ಕರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಸ್ಥೆಗಳ ಅವಶ್ಯಕತೆ ಇದೆ. ಯಾವ ರೀತಿಯ ಸಂಸ್ಥೆಗಳು? ಆರ್ಥಿಕ ಸಂಸ್ಥೆಗಳ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಈ ಬ್ರೆಟನ್ ವುಡ್ಸ್ ಕಾನ್ಫರೆನ್ಸ್ ಅನ್ನ 1944 ಕರೀತಾರೆ. ಓಕೆ, ಇದರಿಂದ ಈ ಸಂಸ್ಥೆಯಿಂದ 2 ಇಂಪಾರ್ಟೆಂಟ್ ಸಂಸ್ಥೆಗಳು ಹುಟ್ಟುತ್ತೆ. 2 ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್. ವಿ ಕಾಲ್ ಇಟ್ ಆಸ್ IMF ಅಂಡ್ ವರ್ಲ್ಡ್ ಬ್ಯಾಂಕ್. ವಿಶ್ವ ಬ್ಯಾಂಕ್ ಮತ್ತು IMF ಅಂತ ಕರಿತೀವಿ. ಯಾಕೆ 2 ಬೇಕಿತ್ತು? ಒಂದು ಸಾಕಿತ್ತಲ್ಲ, ಯಾಕೆ 2 ಬೇಕು ಅಂತ ಕೇಳಿದಾಗ, ಈ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅನ್ನುವಂಥದ್ದು ಟು ಓವರ್ಸಿ ಗ್ಲೋಬಲ್ ಮಾನಿಟರಿ ಸ್ಟೆಬಿಲಿಟಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹಣಕಾಸಿನ ಸ್ಥಿರತೆಯನ್ನ ಕಾಪಾಡಲಿಕ್ಕೆ ಇರುವಂತ ಸಂಸ್ಥೆ ಇದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹಣಕಾಸಿನ ಸ್ಥಿರತೆ. ಏನು ಹಣಕಾಸಿನ ಸ್ಥಿರತೆ ಅಂದ್ರೆ? ಹಣಕಾಸಿನ ಸ್ಥಿರತೆ ಅಂದ್ರೆ ಏನು? ಬೆಲೆಗಳು ತುಂಬಾ ಹೆಚ್ಚಾಗದಿರೋದು, ಬೆಲೆಗಳು ತುಂಬಾ ಕಡಿಮೆ ಆಗದಿರೋದು, ಬೆಲೆಯಲ್ಲಿ ಏರುಪೇರು ಹೆಚ್ಚಾಗದಿರುವಂತದ್ದು ಅಲ್ವಾ? ದೇಶಗಳ ನಡುವೆ ವ್ಯಾಪಾರ ಸುಗಮವಾಗಿರೋದು ಅಲ್ವಾ? ಇಂಡಿಯಾ ವಾಂಟ್ಸ್ ಟು ಎಕ್ಸ್ಪೋರ್ಟ್ ಗೂಡ್ಸ್ ಟು US, ಸುಗಮವಾಗಿರ್ಬೇಕು. US ಎಕ್ಸ್ಪೋರ್ಟ್ ಮಾಡಬೇಕು, ಪೇಮೆಂಟ್ ಮಾಡಬೇಕು. ಈ ಎಲ್ಲಾ ಕಾರ್ಯಗಳನ್ನ ಮಾನಿಟರಿ ಸ್ಟೆಬಿಲಿಟಿ ಅಂತ ಕರಿತೀವಿ. ಹಣದಲ್ಲಿ ಆಗುವಂತ ವ್ಯಾಪಾರದಲ್ಲಿ ಸ್ಟೆಬಿಲಿಟಿ. ಅರ್ಥ ಆಗ್ತಿದೆ? ಎಕ್ಸ್ಚೇಂಜ್ ದರ ಇದೆ ಅಲ್ವಾ? ವಿನಿಮಯ ದರ. ಈ ವಿನಿಮಯ ದರದಲ್ಲಿ ಸ್ಮೂತ್ನೆಸ್ ಬರಬೇಕು. ಆ ನಿಟ್ಟಿನಲ್ಲಿ IMF ನ ಸ್ಥಾಪನೆ ಮಾಡ್ತಾರೆ. ಒಂದು. ಎರಡನೆಯದು, ಇಂಟರ್ನ್ಯಾಷನಲ್ ವರ್ಲ್ಡ್ ಬ್ಯಾಂಕ್ ಅಂತ ಕರೆಯೋದಿಲ್ಲ, ವಿಶ್ವ ಬ್ಯಾಂಕ್ ಅಂತ ಕರೆಯೋದಿಲ್ಲ. ಈ ಟೈಮಲ್ಲಿ ಏನಂತ ಕರೀತಾರೆ? ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅಂತ, IBRD ಅಂತ ಕರೀತಾರೆ. ಯಾಕೆ ಇದನ್ನ ಸ್ಥಾಪನೆ ಮಾಡಿದಂತಂದ್ರೆ, ವರ್ಲ್ಡ್ ವಾರ್ 2 ಆದ ತಕ್ಷಣ ಬಹಳಷ್ಟು ದೇಶಗಳು ಎಫೆಕ್ಟ್ ಆಗಿತ್ತು. ಅವ್ರಿಗೆ ಏನ್ ಮಾಡ್ಬೇಕು? ಮತ್ತೆ ಆ ದೇಶವನ್ನ ಪುನರ್ನಿರ್ಮಾಣ ಮಾಡ್ಲಿಕ್ಕೆ, ರೀಕನ್ಸ್ಟ್ರಕ್ಷನ್, ಪುನರ್ನಿರ್ಮಾಣ ಮಾಡ್ಲಿಕ್ಕೆ ಅಂಡ್ ಡೆವಲಪ್ಮೆಂಟ್, ಅಭಿವೃದ್ಧಿ ಮಾಡ್ಲಿಕ್ಕೆ ಹಣಕಾಸಿನ ಅವಶ್ಯಕತೆ ಇರುತ್ತೆ. ಈ ಹಣಕಾಸನ್ನ ಒದಗಿಸ್ಲಿಕ್ಕೋಸ್ಕರ IBRD ಅನ್ನುವಂತಹ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅದು ವರ್ಲ್ಡ್ ಬ್ಯಾಂಕ್ ಇರುವುದಿಲ್ಲ ಆ ಟೈಮಲ್ಲಿ, ವಿಶ್ವ ಬ್ಯಾಂಕ್ ಅಂತ ಇರುವುದಿಲ್ಲ, IBRD ಅಂತ ಇರುತ್ತೆ. ಮುಖ್ಯ ಉದ್ದೇಶ ಏನು? ವರ್ಲ್ಡ್ ವಾರ್ 2 ಆದ್ಮೇಲೆ, ಎರಡನೇ ಮಹಾಯುದ್ಧ ಆದ್ಮೇಲೆ ಯಾವುದೆಲ್ಲ ದೇಶಗಳು ಈ ಮಹಾಯುದ್ಧದಿಂದ ಎಫೆಕ್ಟ್ ಆಗಿದ್ವು ಅಂತ ದೇಶಗಳಿಗೆ ಸಾಲದ ಸೌಲಭ್ಯವನ್ನು ಕೊಡುವಂತದ್ದು, ಆ ಕೆಲಸಕ್ಕೋಸ್ಕರ IBRD ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ, ವಿಚ್ ಲೇಟರ್ ಇವಾಲ್ವ್ಡ್ ಇನ್ ಟು ವರ್ಲ್ಡ್ ಬ್ಯಾಂಕ್ ಗ್ರೂಪ್. ಆಮೇಲೆ ಈ IBRD ಅನ್ನುವಂಥದ್ದು 5 ಬ್ಯಾಂಕ್ ಆಗಿ ವರ್ಲ್ಡ್ ಬ್ಯಾಂಕ್ ಅಂತ ಕರೆಸ್ಕೊಳ್ಳುತ್ತೆ. 5 ಬೇರೆ ಬೇರೆ ರೀತಿಯ ಸಂಸ್ಥೆಗಳಿದಾವೆ ವರ್ಲ್ಡ್ ಬ್ಯಾಂಕ್ ಅಂಡರ್ ಅಲ್ಲಿ. ಓಕೆನಾ? ಯಾವಾಗ ಇದು? 1944 ಅಲ್ಲಿ. ಓಕೆ, ಇದಕ್ಕೆ ಇನ್ನೊಂದು ಕಾರಣ ಇದೆ. ವರ್ಲ್ಡ್ ವಾರ್ 2 ಮಾತ್ರ ಅಲ್ಲ, 1929 ಒಂದು ಇಂಪಾರ್ಟೆಂಟ್ ವರ್ಷ ಅಲ್ವಾ? ವಿ ಹ್ಯಾಡ್ ವಾಟ್? ಎಕನಾಮಿಕ್ ಡಿಪ್ರೆಷನ್ ಅಂತ ಕರಿತೀವಿ. ಆರ್ಥಿಕ ಮಹಾಕುಸಿತ 1929ರಲ್ಲಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತೆ. ಅರ್ಥ ಆಯ್ತಾ? ಬೆಲೆಗಳು ಏನು ಅದು ಇದಕ್ಕೆ ಬರುತ್ತಲ್ಲ ನ್ಯೂಸ್ ಪೇಪರ್ ಅಲ್ಲಿ, ಗಗನಕ್ಕೇರಿದವು ಅಲ್ವಾ? ಬೆಲೆಗಳೆಲ್ಲ ಇನ್ಕ್ರೀಸ್ ಆಗುತ್ತೆ. ಉತ್ಪಾದನೆ ಇಲ್ಲ, ಡಿಮಾಂಡ್ ಇಲ್ಲ, ಬೇಡಿಕೆ ಇಲ್ಲ. ಬೆಲೆ ಹೆಚ್ಚಾದಾಗ ಜನರು ಹೆಚ್ಚು ಖರೀದಿ ಮಾಡೋಕ್ಕಾಗತ್ತಾ? ಇಲ್ಲ. ಆ ಸಂದರ್ಭದಲ್ಲಿ 1929 ಈ ಟೈಮಲ್ಲಿ US ದೊಡ್ಡ ಎಕಾನಮಿ ಆಗಿತ್ತು, ಲಾರ್ಜೆಸ್ಟ್ ಎಕಾನಮಿ. US ಶಾರ್ಟರ್ ಆಗುತ್ತೆ, US ಜೊತೆ ಎಲ್ಲಾ ಇತರ ದೇಶಗಳು ಕೂಡ ಶಾರ್ಟರ್ ಆಗುತ್ತೆ. ಮೇನ್ ಕ್ರೈಸಿಸ್ ಕಾರಣ ಏನಂತಂದ್ರೆ, ಒಂದನೇ ಮಹಾಯುದ್ಧ ಆದ ಮೇಲೆ ಎಲ್ಲಾ ದೇಶಗಳು ರೀಕನ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ. ಕರೆಕ್ಟಾ? ಯಾವಾಗ ಒಂದನೇ ಮಹಾಯುದ್ಧ ಆಗೋದು? 18 ಓಕೆ, 18 ಬರೀತೇನೆ. 1918, 1918. ಈ 1918 ಒಂದನೇ ಮಹಾಯುದ್ಧ ಆದ ತಕ್ಷಣ ಇಲ್ಲಿ ಕೇಳಿ,
ಆದ ತಕ್ಷಣ ಯಾವುದೆಲ್ಲ ರಾಷ್ಟ್ರಗಳು ಯುದ್ಧದಲ್ಲಿ ಭಾಗವಹಿಸಿದ್ವು ಅವುಗಳ ಗಮನ ಎಲ್ಲಿರುತ್ತೆ, ದೇಶವನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಅಂತ ಇರುತ್ತೆ. ಕರೆಕ್ಟಾ? ಈ ಟೈಮಲ್ಲಿ ಈ ದೇಶಗಳಿಗೆ ಉತ್ಪಾದನೆ ಮಾಡೋದು ಯಾರು ಮಾಡ್ತಾರೆ? ಈ 1ನೇ ಮಹಾಯುದ್ಧದಲ್ಲಿ ಯಾವುದೇ ರೀತಿ ಎಫೆಕ್ಟ್ ಆಗದ ಒಂದು ರಾಷ್ಟ್ರ ಇತ್ತು, ಯಾವುದು? US. US ಏನ್ ಮಾಡುತ್ತೆ? ಉತ್ಪಾದನೆಯನ್ನ ಹೆಚ್ಚು ಮಾಡುತ್ತೆ. ಎಲ್ಲಾ ಯುರೋಪ್ ರಾಷ್ಟ್ರಗಳಿಗೆ ಉತ್ಪಾದನೆ ಮಾಡಿ ವಸ್ತುಗಳನ್ನ ಕಳಿಸುವಂತ ಕೆಲಸ US ಮಾಡುತ್ತೆ. US ವಾಸ್ ದಿ ಇಂಪಾರ್ಟೆಂಟ್ ಪರ್ಸನ್ ದೇರ್. ಅರ್ಥ ಆಗ್ತಿದೆ? ಸೊ US ಮೇಲೆ ಹೆಚ್ಚು, ಒಂದು ದೇಶದ ಮೇಲೆ ಹೆಚ್ಚು ಅವಲಂಬನೆ ಆದ್ರೆ ಏನಾಗ್ಬೋದು? ಅಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ಜರ್ನಿ. ಯಾಕೆ ನಾವು ಇವಾಗ್ಲೂ ಕೂಡ US ಮೇಲೆ ಹೆಚ್ಚು ಡಿಪೆಂಡ್ ಆಗಿದೆ ಅಂದ್ರೆ ಆ ಟೈಮಿಂದನೇ ಡಾಮಿನೆಂಟ್ ಇದಾವೆ. ಆ ಟೈಮಲ್ಲಿ ಇಡೀ ವಿಶ್ವಕ್ಕೆ ಯಾವುದೆಲ್ಲ ರಾಷ್ಟ್ರಗಳು ಸ್ಪೆಸಿಫಿಕ್ ಆಗಿ 1ನೇ ಮಹಾಯುದ್ಧದಿಂದ ಎಫೆಕ್ಟ್ ಆಗಿದ್ವಲ್ವಾ, ಅವೆಲ್ಲ ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡೋದು ಎಲ್ಲಿಂದ? US ಇಂದ. ಥಿಂಕ್ ಮಾಡಿ, US ಅಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗ್ತಿದೆ ಅಂತ ಅನ್ಕೊಳ್ಳಿ ಅಲ್ವಾ? ಯಾವತ್ತೂ ಅಭಿವೃದ್ಧಿ ಮೇಲೇನೆ ಹೋಗುತ್ತಾ? ಇಲ್ಲ. ಒಂದ್ ಸಣ್ಣ ಸ್ಪಾರ್ಕ್ ಆದ್ರೆ ಸಾಕು, ಇಡೀ ವಿಶ್ವಕ್ಕೆ ಎಫೆಕ್ಟ್ ಆಗುತ್ತೆ. ಆ ಎಫೆಕ್ಟ್ ಆಗುವಂಥದ್ದು ಯಾವಾಗ? 1929. ಈ ಸಂದರ್ಭದಲ್ಲಿ ಬರುವಂತ ಒಬ್ಬ ಎಕನಾಮಿಸ್ಟ್, ಅವನ ಹೆಸರೇನು? JM ಕೀನ್ಸ್ ಅಲ್ವಾ? ನೆನಪಿಲ್ವಾ? ಕೀನ್ಸ್ ಈ ಟೈಮಲ್ಲಿ ಬರ್ತಾನೆ, ಜಾನ್ ಮಯಾರ್ಡ್ ಕೀನ್ಸ್ ಅಂತ. ಅಲ್ಲಿವರೆಗೂ ನಾವು ಅಡಮ್ ಸ್ಮಿತ್ ನ ಪಾಲಿಸಿನ ಫಾಲೋ ಮಾಡ್ತಾ ಇರ್ತೀವಿ. ಅಡಮ್ ಸ್ಮಿತ್ ನ ಪಾಲಿಸಿ ಏನು? ಬಂಡವಾಳಶಾಹಿತ್ವ ಅಲ್ವಾ? ಸಂಪೂರ್ಣ ಕಂಟ್ರೋಲ್ ಯಾರ ಕೈಯಲ್ಲಿರುತ್ತೆ? ಪ್ರೈವೇಟ್ ಸೆಕ್ಟರ್, ಖಾಸಗಿ ವಲಯದ ಮೇಲೆ ಇರುತ್ತೆ. ಎಕಾನಮಿಯನ್ನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡೋದು ಯಾರು? ಡಿಮಾಂಡ್ ಮತ್ತು ಸಪ್ಲೈ. ಫೈಲ್ ಇದು ಸಪ್ಲೈ, ಡಿಮಾಂಡ್ ಮತ್ತು ಸಪ್ಲೈ ಅಲ್ವಾ? ಸರ್ಕಾರದ ಹಸ್ತಕ್ಷೇಪ ಶೂನ್ಯ. ಅರ್ಥ ಆಗ್ತಿದೆ? ಸೊ 1929 ಸರ್ಕಾರದ ಹಸ್ತಕ್ಷೇಪ ಬೇಡ ಅನ್ನೋದು ಓಕೆ. ಆದ್ರೆ ಯಾವಾಗ ಎಕನಾಮಿಯಲ್ಲಿ ತುಂಬಾ ಏರುಪೇರು ಆಗುತ್ತೆ ಅವಾಗ ಯಾರ ಹಸ್ತಕ್ಷೇಪ ಬೇಕು? ಸರ್ಕಾರದ ಹಸ್ತಕ್ಷೇಪ ಬೇಕು. ಸರ್ಕಾರದ ಹಸ್ತಕ್ಷೇಪ ಡೈಲಿ ಇರಬಾರ್ದು, ಎಲ್ಲಾ ವಿಚಾರದಲ್ಲಿ ಸರ್ಕಾರದ ಹಸ್ತಕ್ಷೇಪ ಬೇಡ. ಆದರೆ ಯಾವಾಗ ಡಿಸ್ಇಕ್ವಿಲಿಬ್ರಿಯಂ ಆಗುತ್ತೆ ಅಂದ್ರೆ ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಬಹಳಷ್ಟು ವ್ಯತ್ಯಾಸ ಆಗುತ್ತೆ, ಆ ಟೈಮಲ್ಲಿ ಸರ್ಕಾರ ಏನ್ ಮಾಡಬೇಕು? ಹಸ್ತಕ್ಷೇಪ ಮಾಡಬೇಕು, ಇಂಟರ್ವ್ಯೂನ್ ಮಾಡಬೇಕು ಅಂತ ಯಾರು ಪ್ರಪೋಸ್ ಮಾಡ್ತಾನೆ? JM ಕೀನ್ಸ್. ಯಾವಾಗ ಪ್ರಪೋಸ್ ಮಾಡೋದು? ಯಾವಾಗ ಪ್ರಪೋಸ್ ಮಾಡ್ತಾನೆ? 1929 ಡಿಪ್ರೆಷನ್ ಆದ್ಮೇಲೆ ವರ್ಲ್ಡ್ ಅಲ್ಲಿ ಕನ್ಫ್ಯೂಷನ್ ಇರುತ್ತೆ, ಏನ್ ಮಾಡೋದು ಮುಂದೆ, ವಾಟ್ ಆರ್ ವಿ ಸಪೋಸ್ ಟು ಡೂ ಅಂತ. ಅವಾಗ ಏನ್ ಹೇಳ್ತಾನೆ ಇವನು? ಲಿಟಲ್ ಗವರ್ಮೆಂಟ್ ಇಂಟರ್ವೆನ್ಷನ್ ಇಸ್ ಅಲೌಡ್. ಸರ್ಕಾರದ ಹಸ್ತಕ್ಷೇಪ ಒಂದು ಮಟ್ಟಕ್ಕೆ ಅಲೌ ಆಗುತ್ತೆ. ಎವ್ರಿ ಟೈಮ್ ಯು ಶುಡಂಟ್. ಸರ್ಕಾರದ ಹಸ್ತಕ್ಷೇಪ ಪೂರ್ತಿ ಇರಬಾರ್ದು. ಸರ್ಕಾರ ಏನ್ ಮಾಡಬೇಕು? ಸಂಪೂರ್ಣವಾಗಿ ಮಾರುಕಟ್ಟೆ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗೆ ಬಿಟ್ಕೊಡ್ಬೇಕು. ಆದ್ರೆ ಯಾವಾಗ ಈ ಬೇಡಿಕೆ ಮತ್ತು ಪೂರೈಕೆ ಕೈಗೆ ಸಿಗದಷ್ಟು ಡಿಸ್ಇಕ್ವಿಲಿಬ್ರಿಯಂ ಕ್ರಿಯೇಟ್ ಆಗುತ್ತೆ, ಡಿಸ್ಇಕ್ವಿಲಿಬ್ರಿಯಂ ಗೊತ್ತಾಗುತ್ತಲ್ಲ, ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಆಗುವಂತಹ ವ್ಯತ್ಯಾಸ. ಓಕೆ, ಈ ತರ ಸಂದರ್ಭ ಬಂದಾಗ ಯಾರು ಎಂಟ್ರಿ ಮಾಡಬೇಕು? ಸರ್ಕಾರ ಎಂಟ್ರಿ ಮಾಡಬೇಕು ಅಂತ. ಸೊ ಈ ತರ 1929 ಸಿಚುವೇಶನ್ಸ್ ಇನ್ನು ಮುಂದೆ ಬರಬಾರ್ದು ಅನ್ನುವಂತಹ ದೃಷ್ಟಿಕೋನ ಇಟ್ಕೊಂಡು ಈ 2 ಸಂಸ್ಥೆಯನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು. ಮುಖ್ಯ ಕಾರಣ ಇಮಿಡಿಯೇಟ್ ಎಫೆಕ್ಟ್ ಯಾವುದು? ವರ್ಲ್ಡ್ ವಾರ್ 2. ಆದ್ರೆ ಬಹಳಷ್ಟು ದೊಡ್ಡ ಎಫೆಕ್ಟ್ ಯಾವುದು? 1929 ಮಹಾ ಕುಸಿತ. ಈ ತರ ಕುಸಿತ ಇನ್ನು ಮುಂದೆ ನಮ್ಮ ದೇಶದಲ್ಲಿ ಆಗ್ಬಾರ್ದು, ಜಾಗತಿಕ ಮಟ್ಟದಲ್ಲಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಸಂಸ್ಥೆಯನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಆದ್ರೂ ಕೂಡ ಆಗುತ್ತೆ 2008 2008 ಇನ್ನೊಂದು ಫಿನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ. ಓಕೆನಾ? ಅಗೇನ್ ಯಾರು ಲೆಡ್ ಅದು? ಹೂ ಲೆಡ್ 2008 ಕ್ರೈಸಿಸ್? US ಓನ್ಲಿ. US ಇಂದನೇ ಆಗುವಂಥದ್ದು. ಕ್ಲಿಯರಾ? ಈ 2 ಸಂಸ್ಥೆ ಎಸ್ಟಾಬ್ಲಿಷ್ ಆಗುತ್ತೆ. ಈ 2ನೇ ಸಂಸ್ಥೆಯ ಮುಖ್ಯ ಉದ್ದೇಶ ಬೇರೆ ಇತ್ತು ಇನಿಷಿಯಲ್ ಎಸ್ಟಾಬ್ಲಿಷ್ ಮಾಡಿದಾಗ. ಏನಕ್ಕೆ? ಪುನರ್ ನಿರ್ಮಾಣಕ್ಕೆ ಮತ್ತು ಅಭಿವೃದ್ಧಿಗೋಸ್ಕರ ಇತ್ತು. ಒಮ್ಮೆ ಪುನರ್ ನಿರ್ಮಾಣ ಅಭಿವೃದ್ಧಿ ಕಾರ್ಯ ಆದ್ಮೇಲೆ ಆ ಬ್ಯಾಂಕಿನ ಹೆಸರನ್ನ ಚೇಂಜ್ ಮಾಡ್ತಾರೆ. ಏನೋ ಚೇಂಜ್ ಮಾಡ್ತಾರೆ? ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ಅಂತ ಚೇಂಜ್ ಮಾಡ್ತಾರೆ. ಇವಾಗ ಬ್ರೆಟನ್ ವುಡ್ ಕಾನ್ಫರೆನ್ಸ್ ಇಂದ 2 ಸಂಸ್ಥೆಗಳು ಹುಟ್ಟಿದಾವೆ, IMF ಮತ್ತು ವರ್ಲ್ಡ್ ಬ್ಯಾಂಕ್. ಇದನ್ನ ಬ್ರೆಟನ್ ವುಡ್ ಟ್ವಿನ್ಸ್ ಅಂತ ಕರಿತೀವಿ. ಬ್ರೆಟನ್ ವುಡ್ ಟ್ವಿನ್ಸ್ ಅವಳಿಗಳು ಅಂತ ಕರಿತೀವಿ.